ಈ ಚುನಾವಣೆಯಲ್ಲಿ ಏನಾದರೂ ಕೇಜ್ರಿವಾಲ್ ಏನಾದರೂ ಸ್ವಂತ ಬಲದ ಮೇಲೆ 3ನೇ ಬಾರಿಗೆ ಬಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದಕ್ಕೆ ಮತ್ತೆ ಟವಲ್ ಎಸೆಯುವಂತ ಎಲ್ಲಾ ಲಕ್ಷಣಗಳು ಇರ್ತವೆ. ಈ ಚುನಾವಣೆ ಕಾಂಗ್ರೆಸ್ನ ಭವಿಷ್ಯದ ಜೊತೆಗೆ ಕಾಂಗ್ರೆಸ್ನ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ. ಇಪ್ಪತ್ತೇಳು ವರ್ಷಗಳ ನಂತರ ಅಧಿಕಾರಕ್ಕೆ ಬರಲೇಬೇಕು, ಅಧಿಕಾರ ಕಳ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಬಿಜೆಪಿ. ಸ್ನೇಹಿತರೆ, ಡೆಲ್ಲಿ ಎಲೆಕ್ಷನ್ಸ್ ಬಂದೇ ಬಿಡ್ತು. ನಾವು ಡೆಲ್ಲಿ ಎಲೆಕ್ಷನ್ಸು ಫೆಬ್ರವರಿ 5ನೇ ತಾರೀಕು ಮತದಾರರು ಹೋಗಿ ಮತಗಟ್ಟೆಯಲ್ಲಿ ನಿಂತು ಓಟ್ ಹಾಕುವಂಥ ಒಂದು ದಿನ ಭಾಳ ಹತ್ರ ಬರ್ತಾ ಇರೋದ್ರಿಂದ ಎಲೆಕ್ಷನ್ಸು ಡೆಲ್ಲಿಯಲ್ಲಿ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈ ಹಿಂದೆ 2 ಚುನಾವಣೆ ನೋಡಿದ್ವಿ, ಅದಕ್ಕೆ ಹಿಂದೆ ಕಾಂಗ್ರೆಸ್ ಆಡಳಿತ ಇರೋ ಚುನಾವಣೆಗಳು ನೋಡಿದ್ದೀವಿ. ಬಟ್ ಈ ಸಾರಿ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿದೆ ಎಲೆಕ್ಷನ್ಸು. ಯಾಕೆ ಅಂತ ನಾನು ಹೇಳ್ತೀನಿ. ನೀವು ನೋಡಿ, ಇವತ್ತು ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ BJP. ಈಗಾಗಲೇ ಏನು JDU ಇರ್ಬೋದು, BSP ಇರ್ಬೋದು, ಇಲ್ಲಾಂದ್ರೆ ರಾಮವಿಲಾಸ್ ಪಾಸ್ವಾನ್ ಲೋಕ್ ಜನಶಕ್ತಿ ಇರ್ಬೋದು, ಭಾಳಷ್ಟು CPI ಇರ್ಬೋದು, CPM ಇರ್ಬೋದು, ಈ ಭಾಳ ಪಕ್ಷಗಳು ಕಂಟೆಸ್ಟ್ ಮಾಡಿದ್ದಾರೆ. ಸುಮಾರು 900 ಇನ್ನೂ ಹೆಚ್ಚು ಕ್ಯಾಂಡಿಡೇಟ್ಸ್ನು 70 ಸೀಟ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಈ ಚುನಾವಣೆ ಕೇಜ್ರಿವಾಲ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟು, BJPಗೆ ಯಾಕೆ ಇಂಪಾರ್ಟೆಂಟು ಮತ್ತು ಕಾಂಗ್ರೆಸ್ಗೆ ಯಾಕೆ ಅಂತ ನಾನು 3 ಭಾಗದಲ್ಲಿ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ಒಂದು, ಆಮ್ ಆದ್ಮಿ ಪೊಲಿಟಿಕಲ್ ಪಾರ್ಟಿ ಒಂದು ಸ್ಟಾರ್ಟಪ್ ಕಂಪನಿ ಥರ ಸ್ಟಾರ್ಟ್ ಆದಂಥ ಒಂದು ಪೊಲಿಟಿಕಲ್ ಪಾರ್ಟಿ. ಏನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅಣ್ಣಾ ಹಜಾರನ್ನು ಕರ್ಕೊಂಬಂದು ಅಲ್ಲಿ ಚಳುವಳಿ ಮಾಡಿ ಏನು ಒಂದು ಪ್ರತಿರೋಧದ ನಡುವೆ ಅದನ್ನು ವಿರೋಧಿಸಬೇಕು, ನಾವು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡಬೇಕಂತ ಹೋರಾಟ ಮಾಡಿ ಇವತ್ತು ಆಮ್ ಆದ್ಮಿ ಪೊಲಿಟಿಕಲ್ ಪಾರ್ಟಿ ಬಂದು ನಾವು ಇವತ್ತು 2 ಟರ್ಮಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದೆ. ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂತಂದರೆ ಇವತ್ತು ಯಾರೇ ಒಬ್ಬರು, ನಾನು ರೀಸೆಂಟಾಗಿ ಒಂದು ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಲೋಕಲ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಹೋಗಿದ ತಕ್ಷಣ ಒಂದು ಸೋಫಾ, ಅಲ್ಲಿ ಒಂದು ಫ್ಯಾನು, ಮತ್ತು ಒಂದು ರಿಸೆಪ್ಷನಿಸ್ಟು, ಮತ್ತು ಆ ಕ್ಲೀನ್ಲಿನೆಸ್ ಎಲ್ಲ ನೋಡಿದ್ರೆ, ಮತ್ತು ಶಾಲೆಗಳನ್ನ ಒಳಗಡೆ ಹೋಗಿ ನೋಡಿದಾಗ ಇವತ್ತು ಭಾಳ ದೊಡ್ಡ ಒಂದು ಬದಲಾವಣೆಯನ್ನು ತೊಗೊಂಬಂದಿದ್ದಾರೆ. ಯಾಕಂದರೆ ಸಾಮಾನ್ಯ ಜನಕ್ಕೂ ಮೊಹಲ್ಲಾ ಕ್ಲಿನಿಕ್ ಇರ್ಬೋದು, ಇಲ್ಲಾಂತಂದ್ರೆ ಫ್ರೀ ವಾಟರ್ ಇರ್ಬೋದು, ಇಲ್ಲಾಂದ್ರೆ ಪವರ್ ಇರ್ಬೋದು, ಇಲ್ಲ ಫ್ರೀ ಬಸ್ ಸರ್ವಿಸಸ್ ಫಾರ್ ವುಮೆನ್ ಇರ್ಬೋದು, ಈ ಥರದ್ದು ಭಾಳಷ್ಟು ಮಾಡಿ ಇವತ್ತು ಒಳ್ಳೆ ಕೆಲಸ ಅಂತೂ ಮಾಡಿದೆ, ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಡೆಲ್ಲಿ ಹಿಂದೆ ಇದ್ದಿದ್ದು ಈಗಿರೋದಕ್ಕೂ ಸಾಮಾನ್ಯ ಜನರಿಗೆ, ಅಂದರೆ ಲೋಯರ್ ಮಿಡ್ಲ್ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ಗೆ ಭಾಳಷ್ಟು ಅನುಕೂಲಗಳಾಗುವಂಥ ಒಂದು ಸರ್ಕಾರನ ಕೊಟ್ಟರು. ಆದರೆ ಕಳೆದ ಬಾರಿ 70ಕ್ಕೆ 62 ಸೀಟ್ನ ಗೆದ್ದರು ಕೇಜ್ರಿವಾಲ್ ಅವರು. ಸ್ವೀಪ್ ಮಾಡಿದ್ರು. ಅವ್ರಿಗೆ ಯಾವುದೇ ಥರದ ಆಪೋಸಿಷನ್ನು, ಯಾವ ಆತಂಕನೂ ಇರಲಿಲ್ಲ, ಎಷ್ಟೇ ಪ್ರತಿರೋಧ ಇದ್ರೇನೋ ಗೆದ್ಕೊಂಡ್ಬಂದರು. ಆದರೆ ಇವತ್ತು ಆ ಪರಿಸ್ಥಿತಿ ಇದೆಯಾ ಅಂತ. ಈ ಸಾರಿ ಅವರು ಚುನಾವಣೆ ಜೊತೆಗೆ ಅವ್ರ ಕ್ರೆಡಿಬಿಲಿಟಿಗೆ ಫೈಟ್ ಮಾಡಬೇಕು, ಅವರ ಅಸ್ತಿತ್ವಕ್ಕೆ ಫೈಟ್ ಮಾಡಬೇಕು, ಅವ್ರ ಭ್ರಷ್ಟಾಚಾರದ ಲೇಪ ಏನು ಅವ್ರಿಗೆ ಗೊತ್ತಿದೆ ಅದ್ರ ವಿರುದ್ಧ ಫೈಟ್ ಮಾಡಬೇಕು, BJPನ ಫೈಟ್ ಮಾಡಬೇಕು, ಕಾಂಗ್ರೆಸ್ನ ಫೈಟ್ ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ಯಾವ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ವ್ಯಾಗನಾರಲ್ಲಿ ಕಾರು ಓಡಿಸ್ಕೊಂಡು ಬಂದಂಥ ಕೇಜ್ರಿವಾಲ್ ಏನಿದ್ದ ಒಬ್ಬ ಸರ್ಕಾರಿ ನೌಕರನಾಗಿ ನಾನು ಬಂದೆ ಅಂತಂದ್ಬಿಟ್ಟು ಹೇಳಿ, ನನಗೆ ಯಾವುದೇ, ನಾನು ಸಾಮಾನ್ಯ ಮನುಷ್ಯನ ಥರ ಬದುಕ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳಿ ಜನ ನಂಬಿ ಅವ್ರಿಗೆ ಓಟ್ ಹಾಕಿದ್ರು. ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಮುಖ್ಯಮಂತ್ರಿಗಳು ಬಂಗ್ಲೋನ ರೆಡಿ ಮಾಡ್ಕೊಂಡು, ಅದಕ್ಕೆ ಹೆಸರು ಶೀಶ್ ಮಹಲ್ ಅಂತ ಒಂದು ಹೆಸರಿಟ್ಕೊಂಡು ಇವತ್ತು ಏನು ಕೇಜ್ರಿವಾಲ್ ಆ ಮನೆ ಇದನ್ನು ಮಾಡಿ ಅದನ್ನು ಜನ ಕೇಳ್ತಾರೆ. ನಾವು ನೋಡಿದ್ರೆ ಜೋಪಡಿಯಲ್ಲಿದ್ದೀವಿ, ನಮ್ಮ ಸ್ಥಿತಿಗತಿಗಳು, ನಮ್ಮ ಮನೆಗಳು ಇಂಪ್ರೂವ್ ಆಗಲಿಲ್ಲ, ಅವರು ಶೀಶ್ ಮಹಲ್ಗೆ ಹೋದ್ರು ಅಂತ ಒಂದು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಈಗಾಗಲೇ ಆಪೋಸಿಷನ್ ಪಾರ್ಟೀಸು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಕೇಜ್ರಿವಾಲ್ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇನ್ನೊಂದು ದೊಡ್ಡ ಮುಜುಗರದಿಂದ ತಪ್ಪಿಸ್ಕೊಂಡಂಥ ಕೇಜ್ರಿವಾಲ್ ಯಾವುದು ಅಂತಂದರೆ, ತನ್ನ ಹೆಂಡತಿನೇ ಮುಖ್ಯಮಂತ್ರಿ ಮಾಡಬೇಕನ್ನೋ ಒಂದು ಆಲೋಚನೆ ಸ್ವಲ್ಪ ದಿನಗಳ ಹಿಂದೆ ನಡೆದು ನಿಮಗೆಲ್ಲ ಜ್ಞಾಪಕ ಇರ್ಬೋದು. ಅದನ್ನು ಬಿಟ್ಟು ಸಿಸೋಡಿಯಾ ಜೈಲಲ್ಲಿದ್ದು ಹೊರಗಡೆ ಬಂದ ಮೇಲೆ ಇವಾಗ ಅಶೀತಿನ ಕರ್ಕೊಂಡ್ಬಂದು ಮುಖ್ಯಮಂತ್ರಿಗಳು ಮಾಡಿದ್ರು. ಅದೊಂದು ದೊಡ್ಡ ಮುಜುಗರದಿಂದ ತಪ್ಪಿಸ್ಕೊಂಡ್ರು. ಯಾಕೆ ಅಂತಂದರೆ ಕೇಜ್ರಿವಾಲ್ ಸೆಕೆಂಡ್ ಲೈನ್ ಲೀಡರ್ಶಿಪ್ನ ಬೆಳೆಸುವಂಥ ಒಂದು ಪ್ರಯತ್ನ ಪಡಲಿ. ಇವತ್ತು ಅವರ ಕೇಂದ್ರೀಕೃತವಾದಂಥ ಒಂದು ಪೊಲಿಟಿಕಲ್ ಪಾರ್ಟಿನ ಕಟ್ಕೊಂಡಿರೋದು ಅದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂತಂದರೆ ಒಂದು ಪೊಲಿಟಿಕಲ್ ಪಾರ್ಟಿ ಅಂತಂದರೆ ಕರ್ನಾಟಕದಲ್ಲಿರ್ಬೋದು, ಇಲ್ಲ ಯಾವುದೇ ರಾಜ್ಯದಲ್ಲಿರ್ಬೋದು, ಈ ದೇಶದಲ್ಲಿರ್ಬೋದು, ಒಂದು ಫ್ಯಾಮಿಲಿ ಎಂಟರ್ಪ್ರೈಸಸ್ ಆಗ್ತಾ ಇದ್ದಾವೆ. ಅದೇ ಥರದ ಒಂದು ಎಂಟರ್ಪ್ರೈಸ್ ಆಗಲಿಲ್ಲ ಸದ್ಯಕ್ಕೆ ಅವ್ರ ಹೆಂಡ್ತಿನ ಕರ್ಕೊಂಬಂದು. ಯಾಕಂದರೆ ಶಿಬು ಸೊರೇನ್ ಅವ್ರು ಒಳಗಡೆ ಹೋಗ್ತಾ ಇದ್ದಂಗೆ ಸೋರೆನ್ ಅವ್ರ ಮಿಸ್ಸಸ್ನ ಕರ್ಕೊಂಬಂದು ಕಲ್ಪನಾ ಸೋರೆನ್ ಮುಖ್ಯಮಂತ್ರಿ ಆಗ್ಬಿಟ್ರು. ಅದೇ ಇನ್ಫ್ಲೂಯೆನ್ಸ್ ಇವ್ರ ಮೇಲೆ ಆಗ್ಬಿಟ್ಟು ನನ್ನ ಹೆಂಡ್ತಿನೂ ಮಾಡಿದ್ರೆ ಹೆಂಗೆ ಅಂತ ಅವ್ರ ಹೆಂಡ್ತಿನ ಕ್ಯಾಂಪೇನ್ಗೂ ಕರ್ಕೊಂಬಂದ್ರು ಅವ್ರು ಜೈಲಲ್ಲಿರೋವಾಗ. ಆದರೆ ಏನೋ
ಯಾರು ಅಡ್ವೈಸ್ ಮಾಡೋದ್ರೇನೋ ಗೊತ್ತಿಲ್ಲ. ಬಟ್ ಈ ಇನ್ನೊಂದು ನಂಬರ್ 8 or 10 ಯಾರನ್ನೋ ಒಬ್ಬರು ಕರ್ಕೊಂಡ್ಬಂದು ಅವ್ರ ಪಕ್ಷದ ಮುಖ್ಯಮಂತ್ರಿ ಮಾಡಿದ್ದಾರೆ. ಆದರೆ ಇವತ್ತು ಏನು ಕೇಜ್ರಿವಾಲ್ ಅವ್ರಿಗೆ ಹೋದ್ ಸಾರಿ ಮುಸ್ಲಿಂ ವೋಟ್ ಇರ್ಬೋದು, ದಲಿತ್ ವೋಟ್ ಇರ್ಬೋದು, ಇದೆಲ್ಲ ಸಾಲಿಡ್ ಆಗಿ ಬಿದ್ದಿತ್ತು. ಎಲ್ಲ ಕಡೆ ಸ್ವೀಪ್ ಮಾಡಿದ್ರು. ಸ್ವೀಪ್ ಮಾಡಿ ಅವರು ಏನು ಜಾಡು ಅಂತಂದ್ರೆ ಏನು ಪರಕೆ ಅಂತ ಒಂದು ಸಿಂಬಲ್ ಇದೆ, ಆ ಜಾಡು ಎಲ್ಲಾನು ಗುಡಿಸ್ಕೊಂಡು ಹೋಯ್ತು ಅನ್ನೋ ಲೆವೆಲಲ್ಲಿ ಮಾತಾಡ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಕಳೆದ 6 ತಿಂಗಳಿಂದ ಏನು ಒಂದು 8-10 ತಿಂಗಳಿಂದ ಇದ್ದಂಥ ಪರಿಸ್ಥಿತಿ. ಅಲ್ಲಿ ಎಲ್ಲೋ ನಿತೀಶ್ ಕುಮಾರು ಬಿಹಾರದಲ್ಲಿ ನಾನು ಚಾಯ್ ಪಾರ್ಟಿ ಹೋಸ್ಟ್ ಮಾಡ್ತೀನಿ ಅಂತಾರೆ, ಮುಂಬೈಗೆ ಚಾಯ್ ಪಾರ್ಟಿ ಬರ್ತಾ ಇದ್ದಂಗೆ ನಿತೀಶ್ ಕುಮಾರ್ ಆರೋಯ್ತಾರೆ, ಹೊರಗಡೆ ಹೊರಟೋಗ್ತಾರೆ ಇಂಡಿಯಾ ಬ್ಲಾಕಿಂದ. ಅದೇ ಥರ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಮಮತಾ ಬ್ಯಾನರ್ಜಿನು ಮತ್ತು ಕೇಜ್ರಿವಾಲ್ ನಾವು ಇಂಡಿಯಾ ಬ್ಲಾಕಿಂದ ಹೊರಗಡೆ ಹೋಗ್ತೀವಿ, ನಮ್ಗೆ ಬೇಕಾಗಿಲ್ಲ, ನಾವು ಸಪ್ರೇಟಾಗಿ ಫೈಟ್ ಮಾಡ್ತೀವಿ ಅಂತ ಹೋದರು. ಇಂಡಿಯಾ ಬ್ಲಾಕರ್ಗೆ ಅಲಯನ್ಸ್ಗೆ ಇವರು ಒಪ್ಪಲಿಲ್ಲ. ರಾಹುಲ್ ಗಾಂಧಿ ಜೊತೆ ಶೇಕ್ ಹ್ಯಾಂಡ್ ಮಾಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಆದರೆ ಇವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ 70 ಕಡೆನೂ ಕ್ಯಾಂಡಿಡೇಟ್ಗಳು ಹಾಕಿದ್ದಾರೆ. 25 ಕಡೆ ಅವರು ಸೀರಿಯಸ್ ಆಗಿ ಫೈಟ್ ಮಾಡಬೇಕು. 20 ಕ್ಷೇತ್ರಗಳಲ್ಲಿ ನಾವು ಮಾಡ್ತೀವಿ ಅಂತ ದಲಿತರು ಇರೋ ಕಡೆ ಮತ್ತು ಮುಸ್ಲಿಮ್ಸ್ ಇರೋ ಕಡೆ, OBC ಇರೋ ಕಡೆ ಇವತ್ತು ಮಾಡೋದು ನಿಜ. ಹರಿಯಾಣ ಮತ್ತು ಮಹಾರಾಷ್ಟ್ರ ಸೋತ ಮೇಲೆ ರಾಹುಲ್ ಗಾಂಧಿ ಈಸ್ ಮೆಲೋಡ್ ಡೌನ್, ಆಕ್ಟಿವ್ ಆಗಿಲ್ಲ. ಇಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಆಗಿದ್ದು ತಡ, ಯಾಕಂದ್ರೆ ಅನಾರೋಗ್ಯ ಕಾರಣ ಕೊಟ್ಟಿದ್ರು, ಕ್ಯಾನ್ಸಲ್ ಆಯಿತು ಒಂದು 2-3 ದಿನದ ಕಾರ್ಯಕ್ರಮಗಳು. ಈಗ ಅಣ್ಣ ಮತ್ತು ತಂಗಿ ಬೇರೆಯವರೆಲ್ಲ ಬೇರೆ ಲೀಡರ್ಸ್ ಜೊತೆ ಸೇರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಇವತ್ತು ಕೇಜ್ರಿವಾಲ್ನ ನೀವು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಕಾಂಗ್ರೆಸ್ನ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇಲ್ಲ. ಯಾಕಂದರೆ ಗೊತ್ತಾಗಿದೆ ಚುನಾವಣೆ ಭವಿಷ್ಯ ನಿಂತಿರೋದೇ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಮೇಲೆ. ಇವತ್ತು ಆಮ್ ಆದ್ಮಿ ಪಾರ್ಟಿ ಭವಿಷ್ಯ ನಿಂತಿರೋದು. ಅಕಸ್ಮಾತ್ 20-25 ಕ್ಷೇತ್ರಗಳಲ್ಲಿ ಅವರೇನಾದರೂ ಮುಸ್ಲಿಂ ಓಟು ದಲಿತ್ ಓಟ್ನ ಡಿವೈಡ್ ಆಗಿ ಕನ್ಸಾಲಿಡೇಷನ್ ಆಗಿ ಅವರೇನೋ ಓಟ್ ತೊಗೊಂಡು ಕಾಂಗ್ರೆಸ್ ಒಂದು ಓಟ್ ಸರಿ ಅಂತೂ ಇರಲಿಲ್ಲ. ಅವರು ಅಟ್ಲೀಸ್ಟ್ ಏನಾದರೂ ಒಂದು 10 ಸೀಟು 12 ಸೀಟು 15 ಸೀಟ್ ಬಂದಾಗ ಈ ಮೇ ಫಾಲ್ ಶಾರ್ಟ್ ಆರ್ ಮೆಜಾರಿಟಿ ಬೇಕಾಗುತ್ತೆ ಅವ್ರಿಗೆ ಅಂತ. ಆ ಕಾರಣಕ್ಕೋಸ್ಕರಾಗಿ ಕೇಜ್ರಿವಾಲು BJPನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅಗ್ರೆಸಿವ್ ಆಗಿ BJPನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ವರ್ಷ ನೋಡಿ, ಕಾಂಗ್ರೆಸ್ನವರು 10 ವರ್ಷಗಳ ಕಾಲ ಆಂಟಿ ಇನ್ಕಂಬೆನ್ಸಿ ಇದ್ದಂಥ ಒಂದು ಸರ್ಕಾರ ವಿರುದ್ಧವಾಗಿ ಯಾವುದೇ ಥರ ಸಾಲ್ವ್ ಮಾಡ್ಕೊಂಡೆ ಇವತ್ತು ಎಲ್ಲರೂ ಭಾಳ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮಕಾನ್ ಅಂತೂ ಹೇಳೇಬಿಟ್ರು, ನಾವು ಹೋದ್ ಸಾರಿ ಮಾಡಿದಂಥ ತಪ್ಪು, ನಾವು ಆಮ್ ಆದ್ಮಿಗೆ ಸಪೋರ್ಟ್ ಮಾಡಿದಂಥ ತಪ್ಪಿಗೆ ಇವತ್ತು ಕಾಂಗ್ರೆಸ್ ಹ್ಯಾಸ್ ಪೇಯ್ಡ್ ಹೆವಿ ಪ್ರೈಸ್ ಅಂತಂದ್ರು. ರಾಹುಲ್ ಗಾಂಧಿನೂ ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ನಾವು ದಲಿತರಿಗೆ, ಹಿಂದುಳಿದವರಿಗೆ, ಮುಸಲ್ಮಾನರಿಗೆ, ಇವರಿಗೆಲ್ಲ ನಾವು ಏನು ಇಂದಿರಾ ಗಾಂಧಿ ಕಾಲದ ನಂತರ ನಾವು ನ್ಯಾಯವಾಗಿ ನಡೆಸ್ಕೊಳ್ಳಲಿಲ್ಲ, ಹಂಗಾಗಿ ಇವತ್ತು RSS ಮತ್ತು BJP ಅಧಿಕಾರಕ್ಕೆ ಬರುವಂಥ ಒಂದು ಸನ್ನಿವೇಶ ಬಂತು ಅಂತಂದ್ಬಿಟ್ಟು. ಅಂದರೆ ರಾಹುಲ್ ಗಾಂಧಿ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ಇಷ್ಟೊಂದು ಅಗ್ರೆಸಿವ್ ಆಗಿ ಯಾಕೆ ಫೈಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಎಕ್ಸಿಸ್ಟೆನ್ಸು ನ್ಯಾಷನಲ್ ಕ್ಯಾಪಿಟಲಲ್ಲಿ 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರು ಆಡಳಿತ ಮಾಡಿದರು. ಅವರ ಮಗನ್ನೇ ನಿಲ್ಲಿಸಿದ್ದಾರೆ ಕೇಜ್ರಿವಾಲ್ ವಿರುದ್ಧ. ಆ ಕ್ಷೇತ್ರದಲ್ಲಿ 108 ಜನ ಫೈಟ್ ಮಾಡ್ತಾ ಇದ್ದಾರೆ, ನ್ಯೂ ಡೆಲ್ಲಿ ಅನ್ನೋ ಒಂದು ಕ್ಷೇತ್ರದಲ್ಲಿ. ಯಾಕೆ ಕಾಂಗ್ರೆಸ್ಗೆ ಅಸ್ತಿತ್ವದ ಪ್ರಶ್ನೆ ಅಂತಂದರೆ ಹರಿಯಾಣ ಅವರು ನಿರೀಕ್ಷಣೆ ಮಾಡಿರಲಿಲ್ಲ, ದೊಡ್ಡ ಸೋಲು. ಮಹಾರಾಷ್ಟ್ರದಲ್ಲಿ ದೊಡ್ಡ ಸೋಲು. ಬೇರೆ ಬೇರೆ ಕಾರಣ ಕೊಟ್ಟರು, ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಬಂತು. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸು ಆಮ್ ಆದ್ಮಿ ಪಾರ್ಟಿ ಭವಿಷ್ಯದ ಮೇಲೆ ನಿಂತಿದೆ ಒಂದು. ಆಮೇಲೆ ಕಾಂಗ್ರೆಸ್ನವರು ಅಕಸ್ಮಾತ್ ಏನಾದರೂ ಅವ್ರಿಗೆ ಸಪೋರ್ಟ್ ಕೊಡುವಂಥದ್ದು ಹಂಗ ಅಸೆಂಬ್ಲಿ ಆಗಿ ಇವರ ಸಪೋರ್ಟ್ ಏನಾದರೂ ಬೇಕು ಆಗುತ್ತೆ ಅನ್ನೋ ಸಮಯದಲ್ಲಿ ಕಾಂಗ್ರೆಸ್ನವರು ಭಾಳಷ್ಟು ಸೀರಿಯಸ್ ಆಗಿ ತಗೊಬೇಕಾಗುತ್ತೆ. ಈ ಚುನಾವಣೆ ಕಾಂಗ್ರೆಸ್ನ ಭವಿಷ್ಯದ ಜೊತೆಗೆ ಕಾಂಗ್ರೆಸ್ನ ಇಂಪಾರ್ಟೆನ್ಸನ್ನು ಜಾಸ್ತಿ ಆಗುತ್ತೆ. 27 ವರ್ಷಗಳ ನಂತರ ಅಧಿಕಾರಕ್ಕೆ ಬರಲೇಬೇಕು, ಅಧಿಕಾರ ಕಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು BJP 1993ರಲ್ಲಿ ಡೆಲ್ಲಿ ಸ್ಟೇಟ್ ಆದಮೇಲೆ 8 ಜನ ಮುಖ್ಯಮಂತ್ರಿಗಳು ಬಂದರು. BJP ಆಡಳಿತ ಮಾಡ್ತು, BJPಯವರು 3 ಜನ ಮುಖ್ಯಮಂತ್ರಿಗಳಾದರು. ಆದರೆ 27 ವರ್ಷಗಳ ನಂತರ ನಮ್ಗೆ ಅಧಿಕಾರ ಇಲ್ವಲ್ಲ, ನಾವು ವಾಪಸ್ ಬರಬೇಕಂತ ಅಂದ್ಬಿಟ್ಟು ಇವತ್ತು ನರೇಂದ್ರ ಮೋದಿಯವರು ಇವರ ಮಾಡಿದಂಥ ಎಕ್ಸೈಸ್ ಪಾಲಿಸಿ ಇರ್ಬೋದು, ಶೀಶ್ ಮಹಲ್ ಇರ್ಬೋದು, ಬೇರೆ ಬೇರೆ ಅಂಡರ್ ಡೆವಲಪ್ಮೆಂಟ್ ಇರ್ಬೋದು, ಡೆಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಇಂಪ್ರೂವ್ ಆಗಲಿಲ್ಲ ಡೆಲ್ಲಿ. ಹಂಗಾಗಿ ನಾವು ಯಾವ ಕಾರಣಕ್ಕೂ ಈಗ ಈ ಸಾರಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅಂತಂದ್ಬಿಟ್ಟು ನ್ಯಾಷನಲ್ ಕ್ಯಾಪಿಟಲಲ್ಲಿ ಎಲ್ಲ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು, ಯಾಕಂದರೆ ಡೆಲ್ಲಿ ಇಸ್ ಎ ಸಿಟಿ ಆಫ್ ಮೈಗ್ರೆಂಟ್ಸ್, ಎಲ್ಲ ಬೇರೆ ಬೇರೆ ರಾಜ್ಯದವರು ಇದ್ದಾರೆ, ಎಲ್ಲರನ್ನೂ ಕರೆದು ಇವತ್ತು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಡಬಲ್ ಇಂಜನ್ ಸರ್ಕಾರ ಬರಬೇಕು, ನೀವು ಮಾಡಬೇಕು ಅಂತ. ಇನ್ನೊಂದು ಕಡೆ 3 ಜನ
ಓಹೋ ಏನು 3 ಜನ ರೇಸಲ್ಲಿದ್ದಾರೆ ಇವತ್ತು. ಒಬ್ಬರು ಒಂದು ತಿಂಗಳಿಗೆ 35,000 ಕೊಡ್ತೀವಿ ಅಂತ, ಒಬ್ಬರು ಒಂದು ತಿಂಗಳಿಗೆ 28,000 ಕೊಡ್ತೀವಿ ಅಂತ, ಒಬ್ಬರು 25,000 ಕೊಡ್ತೀವಿ ಅಂತಂತ, ಒಬ್ಬರು ಬೇರೆ ಬೇರೆ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡ್ಕೊಂಡ್ಬಿಟ್ಟು ಇದು ಒಂದು ಎಕನಾಮಿಕ್ ಎಲೆಕ್ಷನ್ ಆಗ್ತಾ ಇದೆ. ಇದು ಎಕನಾಮಿಕ್ ಎಲೆಕ್ಷನ್ ಅಂತ ಹೇಳ್ತೀವಲ್ಲ, ಇದು ಆರ್ಥಿಕವಾಗಿ ಕಾರ್ಯಕ್ರಮಗಳ ಮೇಲೆ ಮತ್ತೆ ಗ್ಯಾರಂಟಿಗಳ ಮೇಲೆ ನಡೀತಾ ಇರೋಂಥ ಒಂದು ಚುನಾವಣೆ ಪರಿವರ್ತನೆ ಆಗಿದೆ. 3 ಪಕ್ಷಗಳು ಯಾವುದೂ ಕಡಿಮೆ ಇಲ್ಲ. ನಾವು 5,000 ಕೊಡ್ತೀವಿ ಅಂತ ಒಬ್ಬರು, 2,500 ಕೊಡ್ತೀವಿ ಅಂತ ಒಬ್ಬರು, ಫ್ರೀ ಬಸ್ ಕೊಡ್ತೀವಿ ಅಂತ ಒಬ್ಬರು, ಬೇಕಾದಷ್ಟು ಕಾರ್ಯಕ್ರಮಗಳು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಜನ ಎಲ್ಲಿ ಮಣ್ಣನ್ನು ಕೊಡ್ತಾರೆ? ಒಂದು ಜನಕ್ಕೆ ಒಂದು ಆತಂಕ ಇದೆ. ಈಗ ಬರ್ತಾ ಇರುವಂಥ ಕಾರ್ಯಕ್ರಮಗಳು ಏನಿದೆ, ಆಮ್ ಆದ್ಮಿ ತೊಗೊಂಬಂದಿರುವಂಥ 8 ಕಾರ್ಯಕ್ರಮಗಳು ಅದೂ ನಿಂತೋಗ್ಬಿಡ್ತಾವೇನೋ ಅನ್ನೋ ಒಂದು ಆತಂಕನೂ ಇದೆ. ಆದರೆ ನರೇಂದ್ರ ಮೋದಿಯವರು ಅವರೂ ಭಾಳಷ್ಟು ಜನನ ಹೊಸ ಫೇಸ್ಗಳನ್ನ ಹಾಕಿದ್ದಾರೆ. 7 ಜನಕ್ಕೆ ಯಾರು ಟಿಕೆಟ್ ಸಿಕ್ಕಿಲ್ಲ, ಆಮ್ ಆದ್ಮಿ ಪಾರ್ಟಿಯಿಂದ ರಿಸೈನ್ ಮಾಡಿದ್ರು, ಭ್ರಷ್ಟಾಚಾರ ಆಪಾದನೆ ಮಾಡಿದ್ದಾರೆ. ಹಂಗಾಗಿ BJP ಇವತ್ತು ಇಡೀ ದೇಶದಲ್ಲಿ 14 ರಾಜ್ಯ, 15 ರಾಜ್ಯ, 17 ರಾಜ್ಯಗಳವರೆಗೂ ಅವ್ರು ಆಡಳಿತ ಮಾಡಿದ್ರು. ಆದರೆ ಡೆಲ್ಲಿ ಅಂತ ಒಂದು ಕಡೆ ನಾವು ಹಿಡಿಯೋಕ್ಕಾಗಲಿಲ್ವಲ್ಲ ಅಂತ. ಯಾಕಂದರೆ 7 ಸ್ವೀಪ್ ಮಾಡಿದ್ದಾರೆ 3 ಲೋಕಸಭೆ ಎಲೆಕ್ಷನ್ನಲ್ಲಿ. 61 ಕ್ಷೇತ್ರಗಳಲ್ಲಿ ಅವ್ರಿಗೆ ಲೀಡ್ ಬಂದಿದೆ. ಅದು ಯಾಕೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬರ್ತಾ ಇಲ್ಲ? ಜನ ಯಾಕೆ ಏನು ಅಸೆಂಬ್ಲಿ ಚುನಾವಣೆ ಬಂದಾಗ ಆಮ್ ಆದ್ಮಿ ಕಡೆಗೋ ಇನ್ನೊಂದು ಪಕ್ಷದ ಕಡೆಗೆ ಯಾಕೆ ನೋಡ್ತಾ ಇದ್ದಾರೆ, BJP ಕಡೆಗೆ ಯಾಕೆ ನೋಡ್ತಾ ಇಲ್ಲ ಅನ್ನೋ ಒಂದು ಆತ್ಮವಿಮರ್ಶೆ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಚುನಾವಣೆ ನರೇಂದ್ರ ಮೋದಿಯವ್ರಿಗೂ ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ಅವರ ಕರಿಷ್ಮಾ ನ್ಯಾಷನಲ್ ಕ್ಯಾಪಿಟಲಲ್ಲಿ ಹಿಂದಿ ಸ್ಪೀಕಿಂಗ್ ಲ್ಯಾಂಡ್, ಅದು ಹಿಂದಿ ಸ್ಪೀಕಿಂಗ್ ಪೂರ್ವಾಂಚಲ್ ಏನಿದೆ ಆ ಏರಿಯಾದಿಂದ ಇವಾಗ ಏನು ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ, ನಾವು ಒಂದು ಸಪ್ರೇಟ್ ಮಿನಿಸ್ಟ್ರಿನೇ ಮಾಡ್ತೀವಿ ಪೂರ್ವಾಂಚಲ್ಗೆ, ಜನಸಂಖ್ಯೆಗೆ ನಾವು ಒಂದು ಸಪ್ರೇಟ್ ಮಿನಿಸ್ಟ್ರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟು ಅವ್ರನ್ನ ಏನು ಅವ್ರು ಸೆಳೆಯುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಷನಲ್ ಕ್ಯಾಪಿಟಲಲ್ಲಿ ಬರಬೇಕು. ನರೇಂದ್ರ ಮೋದಿಯ ಕರಿಷ್ಮಾ ಒಂದು ಟೆಸ್ಟ್ ಇದು. ಮತ್ತು BJP 27 ವರ್ಷಗಳ ನಂತರ ಬರದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಯಾಕಂತಂದರೆ ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಯಾಕೆ ಬರೋಕ್ಕಾಗ್ತಾ ಇಲ್ಲ ಅಂತ ಒಂದು. ಇನ್ನೊಂದು, ಖರ್ಗೆ ಅವರು ಎಲೆಕ್ಷನ್ನು ಅಧ್ಯಕ್ಷರಾದ ನಂತರ ಮತ್ತು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನಂತರ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಚೇತರಿಸ್ಕೊಂಡಿದ್ದಂಥದ್ದು ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಭಾಳ ಕೆಂಗಟ್ಟೋಯ್ತು. ಹಾಗಾಗಿ ಈ ಎಲೆಕ್ಷನ್ನಲ್ಲಿ 2 ಇಂಪಾರ್ಟೆಂಟ್ ವಿಚಾರ. ಒಂದು, ಎಲೆಕ್ಷನ್ ಕಮಿಷನ್ ಬಗ್ಗೆ ಇರುವಂಥ ನಂಬಿಕೆ. 1 ಕೋಟಿ ಜನ ನೀವು ಫಸ್ಟ್ ಟೈಮ್ ವೋಟರ್ಸ್ ಬರ್ತಾರೆ, ಅವ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನವರು ಮತ್ತು ಅಪೋಸಿಷನ್ ಪಾರ್ಟಿಯವರು ಕೇಳಿದ್ರೆ ಕೊಡದೆ ಇವತ್ತು ಅದ್ರ ಕ್ರೆಡಿಬಿಲಿಟಿ ಈಸ್ ಅಟ್ ಸ್ಟೇಕ್. ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಒಂದು ಪಾರದರ್ಶಕವಾದಂಥ ಚುನಾವಣೆಯನ್ನು ನಡೆಸಿ ಡೆಲ್ಲಿಯಲ್ಲಿ ನಾವು ಯಾವುದೇ ಥರದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅವರು ನಡೆಸುವಂಥದ್ದು ಒಂದು ಸವಾಲು ಅವರಿಗೆ. ಎರಡನೇದಾಗಿ ಕೇಜ್ರಿವಾಲ್ ಅವ್ರಿಗೆ ಈ ಸೋಲು ಒಂದು ದೊಡ್ಡ ಸೋಲಾಗುತ್ತೆ. ಯಾಕೆ ಅಂತಂದರೆ, ಇಫ್ ಯು ಫಾಲ್ ಶಾರ್ಟ್ ಆಫ್ ಮೆಜಾರಿಟಿ, ಕಾಂಗ್ರೆಸ್ನ ಒಂದು ಸಹಾಯ ಬೇಕು ಅಂದಾಗ, ಯಾಕಂದರೆ ನಾವು ಓಡಾಡಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ನೋಡಿದ್ರೂ ಎಲ್ಲೂ ಆಮ್ ಆದ್ಮಿ ತೆಗೆದು ಬಿಡ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಏನು ಇರಲಿಲ್ಲ. ಜನಕ್ಕೊಂದು ಕನ್ಫ್ಯೂಷನ್ ಇದೆ, ಇದೆಲ್ಲ ಚರ್ಚೆಗಳಾಗ್ತಾ ಇದ್ದಾವೆ. ಆದ್ರೂ ಎಲ್ಲೋ ಒಂದು ಕಡೆ ಒಂದು ವಿಶ್ವಾಸ ಇದೆ, ಈ 2 ಅಪೋಸಿಷನ್ ಪಾರ್ಟಿಗಳು ಅಷ್ಟೊಂದು ಅಗ್ರೆಸಿವ್ ಆಗಿ ಬಂದೇ ಬಿಡ್ತಾರೋ ಅನ್ನೋ ವಾತಾವರಣ ಅಲ್ಲೇನು ಇರಲಿಲ್ಲ. ಆದರೆ ಆಮ್ ಆದ್ಮಿ ಪಾರ್ಟಿಗೆ ಏನಾದರೂ ಇಫ್ ಇಟ್ ಫಾಲ್ ಶಾರ್ಟ್ ಆಫ್ ಮೆಜಾರಿಟಿ, ಕಾಂಗ್ರೆಸ್ನ ಏನಾದರೂ ಅದು ಸಹಾಯ ಕೋರಿದಾಗ ಅವರ ಎಕ್ಸಿಸ್ಟೆನ್ಸ್ ಮತ್ತು ಅವ್ರ ಲೀಡರ್ಶಿಪ್ ಬಗ್ಗೆ ಭಾಳಷ್ಟು ಡೆಂಟ್ ಆಗುತ್ತೆ, ಅವನ ಇಮೇಜ್ ಭಾಳ ಡೆಂಟ್ ಆಗುತ್ತೆ. ಒಂದು. ಎರಡನೇದಾಗಿ ನೀವು 6 ತಿಂಗಳು 8 ತಿಂಗಳಿಂದ ನೀವು ಸ್ನೇಹಿತರೆ ಗಮನಿಸಿರ್ಬೋದು, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇದ್ರು. ಈ ಚುನಾವಣೆಯಲ್ಲಿ ಏನಾದರೂ ಕೇಜ್ರಿವಾಲ್ ಏನಾದರೂ ಸ್ವಂತ ಬಲದ ಮೇಲೆ 3ನೇ ಬಾರಿಗೆ ಬಂದರೆ ಮಿಡ್ಲ್ ಕ್ಲಾಸ್ ಇರ್ಬೋದು, ನಾನೊಂದು, ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದಕ್ಕೆ ಮತ್ತೆ ಟವಲ್ ಎಸೆಯುವಂಥ ಎಲ್ಲ ಲಕ್ಷಣಗಳು ಇರ್ತವೆ. ಆಗದೆ ಹೋದರೆ TMC ಏನು ಮಮತಾ ಬ್ಯಾನರ್ಜಿ ಇದೆ, ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ನಡುವೆ ನಡೀತಿದೆ. ಹಾಗಾಗಿ ಒಂದು ರಾಜ್ಯ ಕಳ್ಕೊಳೋದಿಲ್ಲ, ಒಂದು ಮುಖ್ಯಮಂತ್ರಿಗಿರಿ ಕಳ್ಕೊಳೋದಿಲ್ಲ, ತನ್ನ ಗೌರವನ ಕಳ್ಕೊಳೋದ್ರ ಜೊತೆಗೆ ಕ್ರೆಡಿಬಿಲಿಟಿನ ಕಳ್ಕೊಳೋದ್ರ ಜೊತೆಗೆ PM ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಆದಂಥ ಏನು ಅರವಿಂದ್ ಕೇಜ್ರಿವಾಲ್ ಏನಿದ್ದಾರೆ, ಅವರು ಒಂದು ಹೀನಾಯವಾದಂಥ ಸೋಲನ್ನ, ಇಲ್ಲಂತಂದರೆ ಅವರು ಸ್ವಂತ ಬಲದಲ್ಲಿ ಬರೋಕ್ಕಾಗದೇ ಇರೋದನ್ನು ಅವರು ಒಪ್ಕೊಬೇಕಾಗುತ್ತೆ. ಹಾಗಾಗಿ ಇವತ್ತು ಆ್ಯಸ್ ಆಫ್ ನೌ ಆಮ್ ಆದ್ಮಿ ಈಸ್ ಇನ್ ರೇಸ್, ನೋ ಡೌಟ್, ಬಟ್ ದಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ವಿಲ್ ಡಿಸೈಡ್ ದಿ ಫೇಟ್ ಆಫ್ ಆಮ್ ಆದ್ಮಿ ಪಾರ್ಟಿ. ಕಾಂಗ್ರೆಸ್ ಮತ್ತು BJP ಎಷ್ಟು ಡಿವೈಡ್ ಆಗುತ್ತೆ ಅದ್ರ ಮೇಲೆ BJP ಭವಿಷ್ಯನೂ ನಿಂತಿದೆ. ಹಂಗಾಗಿ 3 ಪಕ್ಷಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಭಾಳಷ್ಟು ಕೀನ್ ಕಂಟೆಸ್ಟ್ ಇರೋದ್ರಿಂದ ಎಲೆಕ್ಷನ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳ ಇಟ್ಟು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಲೋಕವಿವೇಕನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.